ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಶೆಕೆ ಸ್ಟಾರ್ಟ್ ಆಗಿದೆ, ಬಾಯಾರಿಕೆ ಆಗ್ತಾ ಉಂಟು. ಏನ್ ಮಾಡುವ? ಕೆಲವರು ನೀರು ಕುಡಿತಾರೆ, ಕೆಲವರು ಜ್ಯೂಸ್ ಕುಡಿತಾರೆ. ಆದ್ರೆ ನಾವಿವತ್ತು ಮೊಹಿತೋ ಮಾಡುವ. ಮೊಹಿತೋ ಅಂದ್ರೆ ಏನು? ಇಂಡಿಯಾದಲ್ಲಿ ಲಿಂಬು ಶರ್ಬತ್ ಹೇಳ್ತೇವೆ ನಾವು, ಆದ್ರೆ ಯುರೋಪ್ ಅಲ್ಲಿ ಮೊಹಿತೋ ಹೇಳ್ತಾರೆ. ಆಕ್ಚುಲಿ ಮೊಹಿತೋಗೆ ಆಲ್ಕೋಹಾಲ್ ಯೂಸ್ ಮಾಡ್ತಾರೆ, ಆದ್ರೆ ನಾವು ಇವತ್ತು ಆಲ್ಕೋಹಾಲ್ ಯೂಸ್ ಮಾಡುದಿಲ್ಲ. ನಾವು ಫ್ರೆಶ್ ಫ್ರೂಟ್ ಯೂಸ್ ಮಾಡಿ 5 ಟೈಪ್ ಅದ್ದು ಮೊಹಿತೋ ಮಾಡ್ಲಿಕ್ಕಿದ್ದೇವೆ. ನಾನು ಇವತ್ತು ಮೊಹಿತೋ ಮಾಡ್ಲಿಕ್ಕೆ ಸ್ಪೆಷಲ್ ಶೆಫ್ ಅನ್ನು ನಮ್ಮ ಮ್ಯಾಂಗ್ಳೂರ್ ಫುಡ್ ಕಿಚನ್ಗೆ ಇನ್ವೈಟ್ ಮಾಡಿದ್ದೇನೆ. ಇವತ್ತಿನ ರೆಸಿಪಿ ನನ್ನ ಹಸ್ಬೆಂಡ್ ಮಾಡ್ಲಿಕ್ಕಿದ್ದಾರೆ. ಬನ್ನಿ ಶುರು ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಲೆಮನ್ ಸ್ಲೈಸ್ ಡೆಕೋರೇಟ್ ಮಾಡಲಿಕ್ಕೆ, ಕಿವಿ ಫ್ರೂಟ್ ಹಾಫ್ ಬೌಲ್, ಆರೆಂಜ್ ಹಾಫ್ ಬೌಲ್ ಸ್ಟ್ರಾಬೆರೀಸ್, ಹಾಫ್ ಬೌಲ್ ವಾಟರ್ ಮೆಲನ್, 6 ಲೈಮ್ ಸೀಡ್ಲೆಸ್ ಲೈಮ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 5 ಟೇಬಲ್ ಸ್ಪೂನ್ ಶುಗರ್ ಸಕ್ಕರೆ. ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಡ್ರೈ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಇವತ್ತು ನಾವು 5 ಟೈಪ್ನ ಮೊಹಿಟೋ ಮಾಡ್ಲಿಕ್ಕಿದ್ದೇವೆ: ವರ್ಜಿನ್, ಆರೆಂಜ್ ಮೊಹಿಟೋ, ಕಿವಿ, ವಾಟರ್ ಮೆಲನ್, ಸ್ಟ್ರಾಬೆರಿ. ಸೊ ಅದಕ್ಕೆ 5 ನಾವು ಸೋಡಾ ಯೂಸ್ ಮಾಡ್ತಾ ಇದ್ದೇವೆ. ಹಾಗೇನೆ ಮಿಂಟ್ ಲೀವ್ಸ್, ಪುದೀನ, ಮತ್ತೆ ಸ್ವಲ್ಪ ಐಸ್ ಕ್ಯೂಬ್ಸ್. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಈಗ ನೀವು ಯಾವ ಮೊಹಿಟೋ ಫಸ್ಟ್ ಮಾಡಿ ತೋರಿಸ್ಲಿಕ್ಕಿದ್ದೀರಾ? ಫಸ್ಟಿಗೆ ನಾವು ಇದು ವರ್ಜಿನ್ ಮೊಹಿಟೋ ಮಾಡುವ. ವರ್ಜಿನ್ ಮೊಹಿಟೋದಲ್ಲಿ ಆಲ್ಕೋಹಾಲ್ ಇರುವುದಿಲ್ಲ, ಇದರಲ್ಲಿ ಬರೀ ಲಿಂಬು ಜ್ಯೂಸ್ ಮತ್ತೆ ಸೋಡಾ ಇರ್ತದೆ. ಅದಕ್ಕೆ ಎಲ್ಲರಿಗೆ ಇದು ಸೇಫ್. ಇದಕ್ಕೆ 3 to 4 ಪೀಸಸ್ ಲೈಮ್ ಹಾಕ್ತಾರೆ, ಸೀಡ್ಲೆಸ್ ಲೈಮ್. ಪುಟಾಣಿಗೆ ಆನಂತರ 3 to 4 ಪುದೀನಾ ಲೀವ್ಸ್, ಮಿಂಟ್ ಲೀವ್ಸ್ ಫ್ರೆಶ್. ಈಗ ಅದನ್ನು ಕ್ರಶ್ ಮಾಡಬೇಕು ನಾವು. ಇದು ಒಳ್ಳೆ ರೀತಿ ಕ್ರಶ್ ಆದ ನಂತರ ಈಗ ಮೊಹಿತೋ ಯಾವ ಗ್ಲಾಸ್ ಅಲ್ಲಿ ಮಾಡ್ತೀರಾ ಅದು ಗ್ಲಾಸ್ ತಗೊಳ್ಳಿ. ಮೊದಲಿಗೆ ಐಸ್ ಕ್ಯೂಬ್ಸ್ ಹಾಕೊಳ್ಳುವ, 3 to 4 ಐಸ್ ಕ್ಯೂಬ್ಸ್. ಆ ನಂತರ ಕ್ರಶ್ ಮಾಡಿಟ್ಕೊಂಡಂತ ಲೈಮ್ ಮತ್ತೆ ಪುದೀನ ಸೇರಿಸಿಕೊಳ್ಳುವ. ಶುಗರ್ 1 ಟೇಬಲ್ ಸ್ಪೂನ್ ಅಷ್ಟು ಶುಗರ್. ಒಂದು ವೇಳೆ ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡಬಹುದು. ಇದನ್ನು ಪೌಡರ್ ಮಾಡಿ ಹಾಕ್ತಿದ್ದೇವೆ ಶುಗರ್ ಅನ್ನು. ಸ್ವಲ್ಪ ಪಿಂಚ್ ಸಾಲ್ಟ್ ರುಚಿಗೆ ತಕ್ಕಷ್ಟು. ಆನಂತರ ಸೋಡಾ ವಾಟರ್, ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮೊದಲನೇ ವರ್ಜಿನ್ ಮೊಹಿತೋ ರೆಡಿ ಆಗಿದೆ. ಡೆಕೋರೇಟ್ ಮಾಡಿ ಲೆಮನ್ ಸ್ಲೈಸ್ ಇಂದ. ನೆಕ್ಸ್ಟ್ ಯಾವ ಮೊಹಿತೋ ಮಾಡ್ಲಿಕ್ಕಿದ್ದೀರಾ? ನೆಕ್ಸ್ಟ್ ಈಗ ಸ್ಟ್ರಾಬೆರಿ ಮೊಹಿತೋ ಮಾಡುವನಾ? ಓಕೆ. ಸೊ ಮೊದಲಿಗೆ ಸ್ವಲ್ಪ ಪೀಸಸ್ ಸ್ಟ್ರಾಬೆರಿ ಅದ್ದು ತಗೊಂಡ್ರು. ಆನಂತರ 2 ರಿಂದ 3 ಲೈಮ್ ಪೀಸ್, ಮಿಂಟ್ ಲೀವ್ಸ್, ಇದನ್ನು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಕ್ರಶ್ ಮಾಡಿ, ಇಲ್ಲದೆ ಇದು ಹಾಕ್ತದೆ ಹೊರಗೆ. ಇದು ಒಳ್ಳೆ ರೀತಿ ಕ್ರಶ್ ಆಗಿದೆ. ಐಸ್ ಕ್ಯೂಬ್,
ಶುಗರ್ ಪೌಡರ್ 1 ಟೇಬಲ್ ಸ್ಪೂನ್, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಚಿಟಿಕೆಯಷ್ಟು, ಆನಂತರ ಕ್ರಷ್ ಮಾಡಿದ ಸ್ಟ್ರಾಬೆರೀಸ್ ಮತ್ತು ಲೈಮನ್ನು ಹಾಕೊಳ್ಳುವ. ಈಗ ಸೋಡಾ ವಾಟರ್ ಹಾಕೊಳ್ಳುವ. Okay, now let's make kiwi mojito. Come. ನೀವು ಎಷ್ಟು ಪೀಸ್ ಕಿವಿ ಇಲ್ಲಿ ಹಾಕ್ತೀರಾ? 4-5 ಪೀಸ್ ಹಾಕಿದ್ರೆ ಒಳ್ಳೇದು, ಟೇಸ್ಟ್ ಒಳ್ಳೆ ಬರ್ತದೆ. ಓಕೆ. ಮತ್ತೆ ಅದಕ್ಕೆ ಸ್ವಲ್ಪ ಒಂದು 4 ಪೀಸ್ ಲೈಮ್. ಮಿಂಟ್ ಲೀವ್ಸ್, ಐಸ್ ಕ್ಯೂಬ್ಸ್, ಮೊಹಿತೋ ಮಾಡ್ಲಿಕ್ಕೆ ಏನು ಕಷ್ಟ ಏನಿಲ್ಲ, ತುಂಬಾ ಈಸಿ ಉಂಟಿದು, ಎಲ್ಲರೂ ಮಾಡ್ಬೋದು. ಅದಕ್ಕೆ ನಾನು ಮಾಡುದು. ಓಹೋ ಹಾಗೆ. ಸಾಲ್ಟ್, ಅನಂತರ ಕ್ರಷ್ ಮಾಡಿಟ್ಟಂತ ಕಿವಿ ಮತ್ತೆ ಲೈಮ್, ಸೋಡಾ ವಾಟರ್, ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಓಕೆ, 2 ಡ್ರಿಂಕ್ ಬಾಕಿ ಇದೆ. ಆರೆಂಜ್ ಮಾಡೋಣ ಈಗ. ಲೆಟ್ಸ್ ಗೋ. ಐದು ಸ್ಲೈಸ್ನಷ್ಟು ಆರೆಂಜ್, 3 ಲೈಮ್ ಪೀಸ್, ಹೆಚ್ಚು ಬೇಕಿದ್ರೆ ಹೆಚ್ಚು ಕೂಡ ತಗೊಳ್ಬಹುದು. ಓಕೆ, ಟೇಸ್ಟಿಗೆ ಒಳ್ಳೆಯದಾಗ್ತದೆ. ಆರೆಂಜ್ ಇದು ವೈಟಮಿನ್ ಸಿ ಇದೆ ಆರೆಂಜ್ ಅಲ್ಲಿ, ಅದರಿಂದ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಶೀತಗೆ, ಕಾಫಿಗೆ ಎಲ್ಲ ಬರದಾಗೆ ನೋಡ್ತದೆ. ಐಸ್ ಕ್ಯೂಬ್ಸ್, ಆನಂತರ ಶುಗರ್ ಪೌಡರ್, ಪಿಂಚ್ ಸಾಲ್ಟ್ ಉಪ್ಪು, ಆನಂತರ ಕ್ರಷ್ ಮಾಡಿಟ್ಕೊಂಡಂಥ ಆರೆಂಜ್ ಮತ್ತು ಲೈಮ್, ಸೋಡಾ ವಾಟರ್, ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಾಟರ್ಮೆಲನ್ ಮೊಹಿಟೋ. ಬನ್ನಿ ಮಾಡುವ. ವಾಟರ್ಮೆಲನ್, ಲೈಮ್, ಮಿಂಟ್ ಲೀವ್ಸ್, ಕ್ರಷ್ ಮಾಡುವ ಐಸ್ ಕ್ಯೂಬ್, ಶುಗರ್ ಪೌಡರ್, ಸಾಲ್ಟ್ ಉಪ್ಪು, ಪಿಂಚ್,
ಆನಂತರ ಕ್ರಷ್ ಮಾಡಿಟ್ಕೊಂಡಂತಹ ವಾಟರ್ ಮೆಲನ್, ಲೈಮ್ ಮತ್ತು ಪುದೀನ, ಸೋಡಾ ವಾಟರ್, ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಈಗ ನನ್ನ ಹಸ್ಬೆಂಡ್ ನಂಗೆ 5 ಡಿಫ್ರೆಂಟ್ ಟೈಪ್ ಆಫ್ ವರ್ಜಿನ್ ಮೊಹಿಟೋ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನಾನು ನನ್ನ ಫೇವರೇಟ್ ಆದಂತ ಸ್ಟ್ರಾಬೆರಿಯನ್ನು ಟೇಸ್ಟ್ ಮಾಡಿ ನೋಡ್ತೇನೆ ಹೇಗೆ ಆಗಿದೆ ಅಂತ. ತುಂಬಾ ಒಳ್ಳೆ ಮಾಡಿದ್ದಾರೆ, ರಿಫ್ರೆಶಿಂಗ್ ಡ್ರಿಂಕ್. ಸೊ ನೀವು ಸಹ ಇದನ್ನೆಲ್ಲ ಮನೆಯಲ್ಲಿ ಮಾಡಿ ಖಂಡಿತವಾಗಿ ನಿಮಗೂ ಇಷ್ಟ ಆಗ್ಬೋದು. ಸೊ ನಿಮ್ಮ ಫೇವರೇಟ್ ಡ್ರಿಂಕ್ ಇದರಲ್ಲಿ ಯಾವುದಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.